20 ತೋಲ ಚಿನ್ನಾಭರಣ ಕಳುವು, ಯುವಕನ ಮೇಲೆ ಚಾಕುವಿನಿಂದ ಹಲ್ಲೆ. ಬೆಳಗಾವಿ ಜಿಲ್ಲೆ ಕೌಜಲಗಿ ಪಟ್ಟಣದ ಕಟ್ಟಿ ಬಸವೇಶ್ವರ ದೇವಸ್ಥಾನದ ಹತ್ತಿರವಿರುವ ಮನೆಯೊಂದರಲ್ಲಿ ಶುಕ್ರವಾರ ರಾತ್ರಿ 24 ತೋಲೆಯ ಚಿನ್ನಾಭರಣ ಕಳುವು ಮಾಡಲಾಗಿದೆ. ಕಳ್ಳರನ್ನು ಹಿಡಿಯಲು ಯತ್ನಿಸಿದ ಮನೆಯ ಯುವಕನ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಲಾಗಿದೆ. ಪಾರ್ವತಿ ತಮ್ಮನಪ್ಪ ಹಳ್ಳೂರ್ ಎಂಬುವವರ ಮನೆಯ ಮೊದಲ ಮಹಡಿಯ ಬಾಗಿಲ ಮೂಲಕ ಮಧ್ಯರಾತ್ರಿ 1:30 ಸುಮಾರಿಗೆ ಮೂವರು ಕಳ್ಳರು ನುಗ್ಗಿದ್ದರು. ಬೀರುದಲ್ಲಿದ್ದ ಚಿನ್ನಾಭರಣಗಳನ್ನು ಕದ್ದರು. ಇನ್ನೇನು ಪರಾರಿಯಾಗಬೇಕು ಎನ್ನುವಷ್ಟರಲ್ಲಿ ಅಲ್ಲಿಯೇ ಮಲಗಿದ್ದ ಲೋಕೇಶ್ ಬಸಪ್ಪ ದಳವಾಯಿ ಅವರಿಗೆ ಎಚ್ಚರವಾಯಿತು. ಯುವಕ ಕಳ್ಳರನ್ನು ಹಿಡಿಯಲು ಪ್ರಯತ್ನಿಸಿದಾಗ ಯುವಕನ ಬಲಗೈಗೆ ಚಾಕುವಿನಿಂದ ಇರಿದು ತಪ್ಪಿಸಿಕೊಂಡರೆಂದು ಯುವಕ ಹೇಳಿದ್ದಾನೆ. ಸುತ್ತಮುತ್ತಲಿನ ಪ್ರದೇಶವನ್ನು ಬೆಳಗಾವಿ ಶ್ವಾನದಳದಿಂದ ಪರಿಶೀಲಿಸಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಸ್ಥಳಕ್ಕೆ ಭೇಟಿ ನೀಡಿದರು. ಗೋಕಾಕ್ ಡಿವೈಎಸ್ಪಿ ರಾಜು ನಾಯ್ಕ್, ಮೂಡಲಗಿ ಸಿಪಿಐ ಶ್ರೀಶೈಲ ಬ್ಯಾಕೋಡ್, ಕುಲಗೋಡ್ ಪಿಎಸ್ಐ ಆನಂದ್ ಕೂಡ ಇದ್ದರು. ಈ ಘಟನೆ ಸಂಬಂಧಿಸಿದಂತೆ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ವಿವರಣೆ ನೀಡಿದ್ದಾರೆ. ಮಲಗಿರಬೇಕಾದ್ರೆ ಬಂದ್ಬಿಟ್ಟು ಅವರ ಮುಖದ ಮೇಲೆ ಖಾರದ ಪುಡಿಯನ್ನು ಎರಚಿ ಮನೆಯಲ್ಲಿ ಇರ್ತಕ್ಕಂತಹ ಈ ಡ್ರೆಸ್ಸಿಂಗ್ ಟೇಬಲ್ನ ಡ್ರಾಯರಲ್ಲಿ ಇರ್ತಕ್ಕಂತಹ ಸುಮಾರು 200 ಗ್ರಾಮ್ ಗೋಲ್ಡ್, 191 ಗ್ರಾಮ್ ಗೋಲ್ಡು, ಸುಮಾರು 19 ಲಕ್ಷ ವ್ಯಾಲ್ಯೂ ಇರ್ತಕ್ಕಂಥದ್ದನ್ನು ದರೋಡೆ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು ಒಂದು ಕಂಪ್ಲೇಂಟು. ಈ ಕಂಪ್ಲೇಂಟನ್ನು ಆ ಮನೆಯ ಒಡತಿ ಆದಂಥ ಪಾರ್ವತವ್ವ ಹಳ್ಳೂರವರು ಕೊಡ್ತಾರೆ. ಘಟನೆಯ ವಿಚಾರಣೆ ಬಗ್ಗೆ ನಮ್ಮ ಪೊಲೀಸರು ನಾವು ಅಲ್ಲಿ ಕೇಳಿದಾಗ ನಮಗೆ ಅವರು ಹೇಳಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ, ಈ ವ್ಯಕ್ತಿ ಮನೆಯಲ್ಲಿ ಇಬ್ಬರು ಇರ್ತಾರೆ. ಒಬ್ಬರು ಕಂಪ್ಲೇನೆಂಟ್ ಪಾರ್ವತವ್ವ ಹಳ್ಳೂರು ಮತ್ತು ಅವರ ತಂಗಿಯ ಮಗ ಲೋಕೇಶ್ ಅಂತ ಹೇಳಿ. ಲೋಕೇಶ್ನೇ ಈ ಘಟನೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾನೆ. ಲೋಕೇಶ್ ಹೇಳೋ ಪ್ರಕಾರ ಸುಮಾರು 1.5 ಗಂಟೆ ಟೈಮಲ್ಲಿ ಇವನಿಗೆ ಎಚ್ಚರ ಆಗುತ್ತೆ, ಯಾರೋ ಇಬ್ಬರು ಇರೋದು ಕಾಣಿಸುತ್ತೆ. ಅಷ್ಟೊತ್ತಿಗೆ ಅವನ ಮುಖದ ಮೇಲೆ ಖಾರನ್ನು ಎರಚ್ತಾರೆ. ಆವಾಗ ಅವನು ಕಿರ್ಚ್ಕೊಳ್ಳೋಕೆ ಶುರು ಮಾಡ್ತಾನೆ. ಆ ಸಂದರ್ಭದಲ್ಲಿ ಅವನ ಮೇಲೆ ಅವರು ತಮ್ಮ ಹತ್ರ ತಂದಂಥ ಬ್ಲೇಡಿಂದ ಹಲ್ಲೆ ಮಾಡ್ತಾರೆ ಅನ್ನುವಂಥದ್ದು ಅವನು ಹೇಳ್ತಾನೆ. ಅವನ ಕೈ ಮೇಲೆ ಗಾಯಗಳು ಕೂಡ 3 ಗಾಯಗಳಾಗಿರ್ತವೆ. 2 ಚಿಕ್ಕ ಗಾಯಗಳು, ಒಂದು ಸ್ವಲ್ಪ ದೊಡ್ಡ ಮಟ್ಟದ ಗಾಯ ಆಗಿರುತ್ತೆ. ಆ ಸಂದರ್ಭದಲ್ಲಿ ಇವರು ಪಾರ್ವತವ್ವ ಎಲ್ಲಿದ್ದರು ಅಂತ ಕೇಳಿದಾಗ ಅವರು ಹೊರಗಡೆ ಎಂಟ್ರೆನ್ಸ್ ಅಲ್ಲಿ ಇದ್ದರು ಅನ್ನೋಂಥದ್ದು ಹೇಳ್ತಾರೆ. ಹೊರಗಿನ ಮನೆ ಅಂತಾರಲ್ಲ ಆ ಥರ ಎಂಟ್ರೆನ್ಸ್ ಹಾಲಲ್ಲಿ. ಸೊ ಅವರ ವಿವರವನ್ನು ಕೇಳಿದಾಗ ಅವ್ರು ಹೇಳ್ತಾರೆ, ನನಗೆ ಗೊತ್ತಿಲ್ಲ, ಇವನು ಕಿರ್ಚೋದು ಕೇಳಿಸಿದಾಗ ನಾನು ಎದ್ದೆ, ಅಷ್ಟೊತ್ತಿಗಾಗಲೇ ನನ್ನ ಕಣ್ಣಲ್ಲಿ ಖಾರ ಹಾಕಿದ್ರು. ಸೊ ಹಾಗಾಗಿ ಅವ್ರನ್ನ ಯಾರನ್ನೂ ನಾನು ನೋಡಿರೋದಿಲ್ಲ ಅಂತ ಒಂದು ಮಾಹಿತಿಯನ್ನು ಕೊಡ್ತಾರೆ. ಸ್ಥಳವನ್ನು ಪರಿಶೀಲನೆ ಮಾಡಲಾಗಿ ಕೆಲವೊಂದು ಸಂಶಯಾಸ್ಪದ ವಿವರಗಳು ನಮಗೆ ದೊರಕ್ತವೆ. ಆ ಮನೆಗೆ 2 ಬಾಗಿಲಿರುತ್ತೆ. 2ನೇ ಬಾಗಿಲಿಂದ ಬಂದಿರೋ ರೀತಿಯಲ್ಲಿ ಘಟನೆ ನಡೆದಿರೋದಾಗಿ ವಿಕ್ಟಿಮ್ಸ್ ಹೇಳ್ತಾರೆ. ಬಟ್ ಆದರೆ ಬಾಗಿಲು ಮುರಿದಿರೋದಿಲ್ಲ. ಒಂದು ಸ್ಕ್ರೂ ಬಿದ್ದೋಗಿರುತ್ತೆ, ಬಟ್ ಆ ಸ್ಕ್ರೂ ಕೂಡ ಅಲ್ಲಿ ಸಿಗಲ್ಲ. ಇವೆಲ್ಲವನ್ನು ನೋಡಿದಾಗ ನಮಗೆ ಕೆಲವೊಂದು ಸಂಶಯಗಳು ಬರ್ತವೆ. ಮನೆಯವರೇ ಮಾಡಿ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನುವಂಥದ್ದು. ಆದರೆ ಆ ಮನೆಯ ಒಡತಿ ಪಾರ್ವತವ್ವಗೆ ಮಾಡಲಿಕ್ಕೆ ಒಂದು ಕಾರಣ ಇರಲ್ಲ. ಯಾಕೆ ಮಾಡಬೇಕು, ತಂದೆ ಮನೆ ತಾನೆ. ಸೊ ಆವಾಗ ನಮ್ಮ ಸಂಶಯ ಮನೆಯಲ್ಲಿರ್ತಕ್ಕಂಥ ಮತ್ತೊಬ್ಬ ವ್ಯಕ್ತಿ ಮೇಲೆ ತಿರುಗುತ್ತೆ. ಅವನ್ನ ಸಹಜವಾಗಿ ನಾವು ಒಂದು ಮೆಡಿಕಲ್ ಎಕ್ಸಾಮ್ ಮಾಡಿಸ್ತೀವಿ. ಮೆಡಿಕಲ್ ಎಕ್ಸಾಮ್ ಮಾಡಿದಾಗ ಅವನಿಗೆ ಭಯ ಹುಟ್ಟುತ್ತೆ. ಆವಾಗ ತಾನೇ ಒಪ್ಕೊಂಡ್ಬಿಡ್ತಾನೆ, ಇಲ್ಲ ಸರ್ ನಾನೇ ಮಾಡಿರೋದು ಅಂತ ಹೇಳ್ಬಿಟ್ಟು. ಸೊ ಹೀಗಾಗಿ ಏನು ಈ ದರೋಡೆ ಅಂತ ಹೇಳಿ ಒಂದು ಪ್ರಕರಣವನ್ನು ನಾವು ರಿಜಿಸ್ಟರ್ ಮಾಡಿದ್ವಿ. ಕಂಪ್ಲೇಂಟ್ ಕೊಟ್ಟ ತಕ್ಷಣ ನಾವು ರಿಜಿಸ್ಟರ್ ಮಾಡಿದ್ವಿ, ತನಿಖೆಯನ್ನು ಕೈಗೊಂಡ್ವಿ. ಅದು ದರೋಡೆ ಅಲ್ಲ, ಮನೆಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿನೇ
ಸುದ್ದಿ ಕಲ್ಪಿಸಿ ಸುಳ್ಳು ಪ್ರಕರಣನ ದಾಖಲು ಮಾಡ್ಕೊಳ್ಳಿಕ್ಕೆ ಕಾರಣ ಆಗಿದ್ದ. ಈಗಾಗಲೇ ಅವನನ್ನು ನಾವು ಈ ಪ್ರಕರಣದಲ್ಲಿ ನಮ್ಮ ವಶಕ್ಕೆ ಪಡೆದುಕೊಂಡು ಕಾನೂನು ಪ್ರಕಾರ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ. ಮತ್ತು ದರೋಡೆಗೆ ಒಳಗಾಗಿದ್ದ 191 ಗ್ರಾಮ್ ಪೂರ್ತಿ ಚಿನ್ನವನ್ನು ನಾವು ವಶಪಡಿಸ್ಕೊಂಡು ಕೋರ್ಟಿಗೆ ಒಪ್ಪಿಸಿದ್ದೀವಿ. ಅವರಲ್ಲಿಂದ ಬಿಡಿಸ್ಕೋತಾರೆ. ಈ ವ್ಯಕ್ತಿಯ ಪೂರ್ವಾಪರವನ್ನು ಮತ್ತಷ್ಟು ನಾವು ವಿಚಾರಣೆ ಮಾಡಲಾಗಿ ಇವನಿಗೆ ಸ್ವಲ್ಪ ಗ್ಯಾಂಬ್ಲಿಂಗ್ದದು ಒಂದು ಹ್ಯಾಬಿಟ್ ಇತ್ತು. ಕಸಿನೋಗಳಿಗೆ ಕೂಡ ಹೋಗ್ತಾ ಇದ್ದೆ ಅನ್ನೋಂಥದ್ದು ನಮಗೆ ಪ್ರಾಥಮಿಕ ವರದಿಯಲ್ಲಿ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಅದ್ರ ಬಗ್ಗೆ ಮತ್ತಷ್ಟು ನಾವು ತನಿಖೆಯನ್ನು ಕೈಗೊಳ್ಳಲಿದ್ದೇವೆ. ಕಾನೂನು ಪ್ರಕಾರವಾಗಿ ಅವರು ದತ್ತು ಪ್ರಕ್ರಿಯೆಯನ್ನು ಮಾಡಿರೋದಿಲ್ಲ. ಮನೆಯಲ್ಲಿದ್ದ ಅವನ ಏನಂತಾರೆ ಸಾಕಲಿಕ್ಕೆ ಇವರೇ ಎಲ್ಲವನ್ನು ಖರ್ಚು ಮಾಡ್ತಾಯಿದ್ರು. ಸ್ವತಃ ತಂಗಿಯ ಮಗ. ಕಸಿನೋ ಇದೆ, ಗ್ಯಾಮ್ಲಿಂಗ್ ಇದೆ, ಆನ್ಲೈನ್ ಗೇಮು ಇದೆ. ನ್ಯಾಚುರಲ್ ಅಲ್ರಿ. ಯಾರು ಇಲ್ಲಿವರೆಗೂ ಈ ಎಲ್ಲ ಗ್ಯಾಮ್ಲಿಂಗು ಕಸಿನೋ ಆಡಿ ಯಾವ ಮನೆ ಉದ್ಧಾರ ಆಗೈತೆ ಹೇಳ್ರಿ. ಹಾಂ, ಮೇನ್ ಅಂತಂದರೆ ಸುಮಾರು 7 ಲಕ್ಷ ಆಲ್ರೆಡಿ ಅವನದು ಸಾಲ ಇತ್ತು. ಇದು ಅವತ್ತಿನ ದಿವಸ ಮಾಡಿದ್ದು ಅಲ್ಲ. ಅವನು ಹಲವಾರು ದಿನಗಳಿಂದ ಆ ಡ್ರಾಯರಿಂದ ಮುಂಚೆನೇ ತೆಗೆದುಕೊಂಡು ಖಾಲಿ ಮಾಡಿ ಅಲ್ಲಿ ಒತ್ತೆ ಇಟ್ಟು ಎಲ್ಲ ಬಂದಿದ್ದಾನೆ. ಒತ್ತೆ ಇಟ್ಟು ಹಣ ತೊಗೊಂಡು ಸಾಲ ತೀರಿಸೋದು ಅದೆಲ್ಲ ಮಾಡಿದ್ದಾನೆ. ಸೊ ಇನ್ನೇನು ಈ ಸಣ್ಣ ಅಮೌಂಟ್ ಅಲ್ಲ 18 ಲಕ್ಷ ಅಂತಂದರೆ, ಅದೇನು ಬರೋಂಗಿಲ್ಲ ಓವರ್ ನೈಟು. ಸೊ ಹಂಗಾಗಿ ಇದೊಂದು ರೀತಿಯ ಪ್ಲ್ಯಾನನ್ನು ಮಾಡಿದ್ದೆ.